ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯನ್ನು ಏನಪ್ಪ ಅಂದರೆ, ಈ ಹಿಂದೆ ತರಗತಿಯಲ್ಲಿ ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕುಗಳು ಸಲ್ಲಿಸುವಂಥ ಸೇವೆಗಳು ಮತ್ತು ಬ್ಯಾಂಕಿನ ಒಂದು ವಿವಿಧ ಖಾತೆಗಳು ಮತ್ತು ಬ್ಯಾಂಕ್ಗಳ ಒಂದು ವಿಧಗಳ ಬಗ್ಗೆ ಇಷ್ಟೆಲ್ಲ ಹೇಳಿದೆ ಸರ್. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ ರೀ, ಬ್ಯಾಂಕ್ ಖಾತೆ ತೆರೆಯೋದು ಹೇಗೆ ಅನ್ನೋದನ್ನು ಅದರ ಒಂದು ಹಂತಗಳ ಬಗ್ಗೆ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತೀವಿ. ಜೊತೆ ಆ ಬ್ಯಾಂಕುಗಳು ಖಾತೆ ತೆರೆಯೋದ್ರಿಂದ ನಮಗೆ ಯಾವ ರೀತಿ ಅನುಕೂಲಗಳು ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಯಾವುದೇ ಒಂದು ಬ್ಯಾಂಕ್ ಖಾತೆಯನ್ನು ತೆರಿಬೇಕಾದ್ರೂ ಮೊದಲು ಏನು ಮಾಡ್ತಾ ಹೋಗ್ಬೇಕು, ನಮಗೆ ಯಾವ ವಿಧವಾದಂಥ ಬ್ಯಾಂಕ್ ಖಾತೆಯನ್ನು ತೆಗಿಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡಬೇಕು. ಯಾಕಪ್ಪ ಅಂದ್ರೆ ಬ್ಯಾಂಕು ಖಾತೆಯಲ್ಲಿ ಎಷ್ಟು ವಿಧಗಳದಾವೆ? 4 ವಿಧಗಳು. ಒಂದನೇದು ಸೇವಿಂಗ್ಸ್ ಅಕೌಂಟ್ ಐತಿ, ಎರಡನೇದು ಕರೆಂಟ್ ಅಕೌಂಟ್ ಐತಿ, ಮೂರನೇದು ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಐತಿ, ಲಾಸ್ಟ್ನೇದು ಟರ್ಮ್ ಡೆಪಾಸಿಟ್ ಅಕೌಂಟ್ ಐತಿ. ಅಂದರೆ 4 ರೀತಿಯ ಒಂದು ಖಾತೆಗಳು. ನಾವು ಯಾವ ಖಾತೆಯನ್ನು ತೆಗೆದರೆ ಉತ್ತಮ ಅಂತ ಅನ್ನೋದನ್ನು ಮೊದಲು ಏನು ಮಾಡ್ತಾ ಹೋಗ್ಬೇಕು, ನಿರ್ಧಾರವನ್ನು ಮಾಡ್ತಾ ಹೋಗ್ಬೇಕು. ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ, ನಮಗೆ ಯಾವ ರೀತಿಯಾದಂಥ ಅನುಕೂಲವಾದಂಥ ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕ ಮಾಡಬೇಕು. ಅಂದರೆ ನಮಗೆ ಯಾವ ಖಾತೆಯನ್ನು ತೆಗಿಬೇಕು ನಿರ್ಧಾರ ಮಾಡಿದ ಮೇಲೆ ನಮಗೆ ಸೂಕ್ತ ಅನಿಸುವಂಥ ಬ್ಯಾಂಕಿಗೆ ಹೋಗಿ ಅಲ್ಲಿರುವಂಥ ಅಧಿಕಾರಿಯನ್ನು ಏನು ಮಾಡ್ತಾ ಹೋಗ್ಬೇಕು, ಭೇಟಿ ಮಾಡಿ ತಮ್ಮ ಒಂದು ಅಭಿಪ್ರಾಯವನ್ನು ಅವರಿಗೆ ತಿಳಿಸ್ಬೇಕು. ಅವರು ಬ್ಯಾಂಕ್ ಖಾತೆ ಹೋಗಿ ಮ್ಯಾಕೆ ಅವ್ರು ಏನಂತ, ನೀವು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಒಂದು ಫಾರ್ಮನ್ನು ಕೊಡ್ತಾ ಹೋಗ್ತಾರೆ. ಅದ್ರಾಗ ಫಾರ್ಮ್ನಾಗೆ ಕೊಡ್ತಾ ಹೋಗ್ತಾರೆ. ಅದನ್ನು ಪ್ರಸ್ತಾವನೆ ಅರ್ಜಿ ಅಂತಂದು ಕರಿತಾ ಹೋಗ್ತಾರೆ. ಆ ಒಂದು ಪ್ರಸ್ತಾವನೆ ಅರ್ಜಿಯನ್ನು ಏನು ಮಾಡ್ತಾ ಹೋಗ್ಬೇಕು, ಸಂಪೂರ್ಣವಾಗಿ ತುಂಬಿ ಅದ್ರಾಗ ಏನು ಇರ್ತೈತಿ, ಒಂದು ಹೆಸರು ಇರ್ತೈತಿ, ವಿಳಾಸ ಬರಿಬೇಕು, ಉದ್ಯೋಗ, ವಯಸ್ಸು, ಇನ್ನಿತರ ಒಂದು ವಿವರಗಳನ್ನು ಆ ಒಂದು ಅರ್ಜಿಯಲ್ಲಿ ಪೂರ್ಣವಾಗಿ ತುಂಬ್ತಾ ಹೋಗ್ಬೇಕು. ಜೊತೆಗೆ ಆ ಅರ್ಜಿಯ ಜೊತೆಗೆ 2 ಅಥವಾ 3 ಮಾದರಿ ಸಹಿಗಳನ್ನು ಆ ಒಂದು ಸಹಿಗಳ ಕಾರ್ಡಿನಲ್ಲಿ ಮಾಡ್ತಾ ಹೋಗ್ಬೇಕು. ಜೊತೆ ಆ ಸಹಿಗಳು ನೀವು ಯಾವ ಬ್ಯಾಂಕಿನ ಜೊತೆಯಲ್ಲಿ ವ್ಯವಹಾರ ಮಾಡ್ತೀರೋ ಆಗ ಅಲ್ಲಿ ಆ ಬದಲಾವಣೆ ಮಾಡದೆ ಏನು ಮಾಡ್ತಾ ಹೋಗ್ಬೇಕು, ಆ ಸಹಿಗಳನ್ನು ಮಾಡ್ತಾ ಹೋಗ್ಬೇಕು. ಜೊತೆಗೆ ಅಲ್ಲಿ ಮತ್ತೆ ಹೆಂಗೆ ಕೇಳ್ತಾರಪ್ಪ ಅಂದ್ರೆ, ಇತ್ತೀಚಿನ ಒಂದು ಫೋಟೋಗಳನ್ನು ಕೇಳ್ತಾರೆ. 2 ರಿಂದ 3 ಫೋಟೋಗಳನ್ನು ಕೇಳ್ತಾ ಹೋಗ್ತಾರೆ. ಜೊತೆಗೆ 2 ರಿಂದ 3 ಜನ ಸೇರಿ ಅಕೌಂಟ್ ಓಪನ್ ಮಾಡ್ತಾಯಿರ್ತಾರೆ. ಅದನ್ನು ಜಾಯಿಂಟ್ ಅಕೌಂಟ್ ಅಂತಂದು ಕರಿತಾಗ್ತದೆ. ಒಂದು ವೇಳೆ ಜಾಯಿಂಟ್ ಅಕೌಂಟ್ ಅಂದ್ರೆ ಆ ಎಷ್ಟು ಜನ ಅಕೌಂಟ್ ತೆರ್ತಾಯಿದ್ರೆ ಅವರೆಲ್ಲರ ಒಂದು ಭಾವಚಿತ್ರಗಳು ಅಂದ್ರೆ ಫೋಟೋಗಳು ಬೇಕಾಗ್ತೈತಿ, ಸಹಿಗಳು ಬೇಕಾಗ್ತದೆ. ಇದು ಪ್ರಸ್ತಾವನೆ ಅರ್ಜಿಯೊಳಗೆ ಮಾಹಿತಿ ಆಗ್ತಾ ಹೋಗ್ತೈತಿ. ಮತ್ತು ಮುಂದೆ ಹೋಗೋದು, ಮತ್ತು ಇಷ್ಟೆಲ್ಲ ಅರ್ಜಿ ತುಂಬಿದಾಗ ಮತ್ತೆ ಪರಿಚಿತರ ಒಂದು ಉಲ್ಲೇಖನವನ್ನು ಕೊಡ್ತಾ ಹೋಗೋದು. ಅಂತ ಪರಿಚಿತ ಅಂದರೆ ಬ್ಯಾಂಕಿನ ಒಂದು ಖಾತೆ ತೆರೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ಖಾತೆ ಹೊಂದಿರುವಂಥ ಗೌರವಾನ್ವಿತ ವ್ಯಕ್ತಿಗಳನ್ನು ಪರಿಚಯವನ್ನು ಅರ್ಜಿ ನಮೂನೆಯಲ್ಲಿ ನಮೂದನ್ನೇ ಮಾಡ್ತಾ ಹೋಗ್ಬೇಕು. ಅಂದರೆ ಇದು ಇತ್ತೀಚೆಗೆ ತೆಗೆದಾರ, ಇದೊಂದು ಏನು ಮಾಹಿತಿ, ಇದನ್ನು ಲೆಸ್ ಮಾಡ್ಕೆ ಪರಿಚಿತರ ಒಂದು ಉಲ್ಲೇಖವನ್ನು ಕೊಡುವುದು. ಯಾಕೆ ಒಂದು ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಟುಕೊಳ್ಳ್ರಿ, ಇದು ಇತ್ತೀಚೆಗೆಲ್ಲ. ಜೊತೆಗೆ ಲಾಸ್ಟಿಗೆ ಬ್ಯಾಂಕ್ ಖಾತೆಯನ್ನು ತೆಗೆಯುವಂಥ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು. ಅಂದ್ರೆ ಬ್ಯಾಂಕ್ ಖಾತೆ ತೆಗೆಯುವಂಥ ಏನು ನಮೂನೆ ನಾವೇನು ಭರ್ತಿ ಏನು ಪಾನ್ ಕೊಟ್ಟಿರ್ತಾರೆ ಪ್ರಸ್ತಾವನೆ ಅರ್ಜಿ ಎಲ್ಲ ತುಂಬಿದ ಮೇಲೆ ಎಲ್ಲ ರೀತಿಗಳ ಭರ್ತಿ ಮಾಡಿದ ಮೇಲೆ ಅದನ್ನೇನು ಮಾಡ್ತಾ ಹೋಗ್ಬೇಕು, ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಏನು ಮಾಡ್ತಾವೆ, ಪೆನ್ ಹೊಡೆದು ಎಲ್ಲಿ ಕೊಡಬೇಕು, ಬ್ಯಾಂಕಿಗೆ ಒಪ್ಪಿಸಬೇಕು. ಒಪ್ಪಿಸಿದ ನಂತರ ಸುಮ್ಮನೆ ಆಗಿಂದಾಗ ಕೊಡೋಂಗಿಲ್ಲ. ಅಂದ್ರೆ ಅಧಿಕಾರಿಗೆ ಒಪ್ಪಿಗೆ ಬೇಕಾಗತ್ತೆ. ಅಂದ್ರೆ ನಾವೇನು ಸಲ್ಲಿಸಿದಂಥ ಮಾಹಿತಿ ಅಧಿಕಾರಿಗೂ ಎಲ್ಲ ರೀತಿಯೊಳಗೆ ಸಂಬಂಧಿಸುವಾಗಿರ್ಬೇಕು. ಅಂದಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಖಾತೆ ತೆರೆಯೋಕೆ ಏನು ಮಾಡ್ತಾ ಹೋಗ್ತಾರೆ, ಅನುಮತಿಯನ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ ಅದರಲ್ಲಿರುವಂಥ ಗುರುತಿನ ಚೀಟಿಯನ್ನು ನೋಡ್ತಾ ಹೋಗ್ತಾರೆ. ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ವಿಳಾಸದ ಗುರುತು, ಅವೆಲ್ಲವೂ ಸಮಂಜಸವಾಗಿ ಆ ಅಧಿಕಾರಿಗೆ ಮನವರಿಕೆ ಆತಪ್ಪ ಅಂದ್ರೆ ಏನು ಮಾಡ್ತಾ ಹೋಗ್ತಾರೆ, ಖಾತೆ ತೆರೆಯೋಕೆ ಅನುಮತಿಯನ್ನು ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಒಂದು ವೇಳೆ ಏನಾದರೂ ಒಂದು ಸಮಸ್ಯೆಗಳು, ದೋಷಗಳು ಕಂಡು ಬಂದಪ್ಪ ಅಂದ್ರೆ ಖಾತೆ ತೆರೆಯೋಕೆ ಏನು ಮಾಡೋಂಗಿಲ್ಲ, ಅನುಮತಿಯನ್ನು ಕೊಡೋಂಗಿಲ್ಲ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೇವೆ ಪ್ರಾರಂಭಿಕ ಠೇವಣಿ. ಏನು ಪ್ರಸ್ತಾವನೆ ಅರ್ಜಿಯನ್ನು ಎಲ್ಲ ರೀತಿಯಲ್ಲಿ ಪರಿಶೀಲಿಸಿದ ನಂತರ ಅಧಿಕಾರಿ ಏನು ಮಾಡ್ತಾ ಹೋಗ್ತಾರೆ,
ಪ್ರಾರಂಭಿಕ ಠೇವಣಿಯನ್ನು ಬ್ಯಾಂಕಿನಲ್ಲಿ ಕಟ್ಟೋಕೆ ಹೇಳ್ತಾ ಹೋಗ್ತಾರೆ. ಈ ಹಣ ಪಾವತಿಗೆ ಒಂದು ನಮೂನೆ ಇದ್ದಂತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇದನ್ನು ಚಲನ್ ಅಂತ ಕರಿತಾ ಹೋಗ್ತಾರೆ. ಈ ಹಣ ಒಂದು ನಮೂನೆ ಇದ್ದಂಗೆ ಚಲನ್ ಅಂತ ಕರಿತಾರೆ. ಅಂದ್ರೆ ನಿಶ್ಚಿತ ಠೇವಣಿ ಖಾತೆ ಆದರೆ ಮತ್ತೊಂದು ಅರ್ಜಿಯನ್ನು ಭರ್ತಿ ಮಾಡ್ಬೇಕಾಗೈತಿ. ಅಂದ್ರೆ ಏನು ಟರ್ಮ್ ಡೆಪಾಸಿಟ್ ಅಕೌಂಟ್ ಅಂತ ಏನು ಹೇಳ್ಕೊಟ್ಟಿದ್ದಲ್ಲ, ಅದನ್ನ ಏನು ಮಾಡ್ತಾರೆ, ಅದಕ್ಕೂ ಪ್ರತ್ಯೇಕವಾದಂಥ ಅರ್ಜಿಯನ್ನು ತುಂಬಬೇಕಾಗೈತಿ. ಆವರ್ತನ ಒಂದು ಖಾತೆ ಆಯ್ತು, ಪಾಸ್ಬುಕ್ ಕೊಡ್ತಾ ಹೋಗ್ತಾರೆ. ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಆಗಿತ್ತಪ್ಪ ಅಂದರೆ ಚೆಕ್ ಪುಸ್ತಕಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಇದು ಏನಪ್ಪ ಅಂದ್ರೆ ಬ್ಯಾಂಕ್ ಖಾತೆ ತೆರೆಯುವುದರ ಒಂದು ಹಂತಗಳು. ಯಾವ ರೀತಿ ಒಂದೇದು ಯಾವ ಖಾತೆ ತೆಗಿಬೇಕು ಅನ್ನೋದು ಒಂದೇ ನಿರ್ಧಾರ ಮಾಡಿರಬೇಕು. ಜೊತೆ ಅನುಕೂಲಕರವಾದಂಥ ಅಧಿಕಾರಿನ ಭೇಟಿ ಮಾಡಬೇಕು. ಜೊತೆ ಅವರು ಏನು ಮಾಡ್ತಾ ಹೋಗ್ತಾರೆ, ಪ್ರಸ್ತಾವನೆ ಅರ್ಜಿಯನ್ನು ಕೊಡ್ತಾ ಹೋಗ್ತಾರೆ. ಆ ಪರಿಚಿತರ ಒಂದು ಉಲ್ಲೇಖವನ್ನು ಕೊಡ್ತಾ ಹೋಗ್ಬೇಕು. ಆ ಪ್ರಸ್ತಾವನೆ ಅರ್ಜಿ ತುಂಬಿದ ನಂತರ ಏನು ಮಾಡ್ತಾ ಹೋಗ್ಬೇಕು, ಅಧಿಕಾರಿಗಳಿಗೆ ಬ್ಯಾಂಕಿಗೆ ಕೊಡ್ತಾ ಹೋಗ್ಬೇಕು. ಆ ಒಂದು ಕೊಟ್ಟಂಥ ಮಾಹಿತಿ ಸಮಂಜಸವಾಗಿತ್ತಪ್ಪ ಅಂದ್ರೆ ಅಧಿಕಾರಿ ಒಪ್ಪಿಗೆ ಕೊಡ್ತಾ ಹೋಗ್ತಾರೆ. ಅಲ್ಲಿ ಏನಾಗೈತಿ, ಬ್ಯಾಂಕ್ ಖಾತೆ ಓಪನ್ ಆಗ್ತಾ ಹೋಗ್ತೈತಿ. ಕೊನೆಯದಾಗಿ ಆ ಪ್ರಾರಂಭಿಕ ಠೇವಣಿಯನ್ನು ಕಟ್ತಾ ಹೋಗ್ಬೇಕು. ಅಂದ್ರೆ ಚಲನ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಬ್ಯಾಂಕಿನ ಒಂದು ಖಾತೆ ತೆರೆಯುವುದರ ಒಂದು ಹಂತಗಳು ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಬ್ಯಾಂಕ್ ಖಾತೆ ತೆರೆದ ನಮಗೇನು ಲಾಭ ಸರ್? ಒಂದೇದು ಹಣವನ್ನು ಇಕ್ತೀವಿ, ಇನ್ನೊಂದು ಏನು ಮಾಡ್ತಾ ಸಾಲ ಪಡೆಯೋಕೆ ಇವೆರಡ ಗೊತ್ತು. ಮತ್ತೇನಾದರೂ ಅನುಕೂಲ ಐತೇನ್ರಿ ಅಂತಂತ ನೋಡೋದಾದ್ರೆ ಒಂದೇದು ಸೇಫ್ ಕೊಡ್ತೈತಿ. ಅಂದ್ರೆ ಹಣದ ಒಂದು ಭದ್ರತೆಯನ್ನು ಕೊಡ್ತಾ ಹೋಗ್ತೈತಿ ಬ್ಯಾಂಕೇನು. ನೀವು ಬ್ಯಾಂಕ್ನಾಗ ಹಣ ಇಟ್ಟಪ್ಪ ಅಂದ್ರೆ ಏನಾಗ್ತೈತಿ, ಮನೆ ಕಳು ಮಾಡಿದಪ್ಪ ಅಂದ್ರೆ ಹೋತು, ಆ ಬ್ಯಾಂಕ್ನಾಗ ಹಣ ಇಟ್ಟಪ್ಪ ಅಂದ್ರೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಭದ್ರತೆಯನ್ನು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, 1000 ಸತ್ಯ ಬಿಡ್ಕಂತಾರೆ, ಮನೆಯವ್ರು ರೊಕ್ಕ ಆಡಬೇಡ್ರಿ, ಬಂಗಾರ ಇಡಬೇಡಿ, ಬ್ಯಾಂಕ್ನಾಗ ಇಡ್ರಿ ಅಂತ ಹೇಳ್ತಾರೆ. ಆದರೂ ಕೂಡ ಇತ್ತೀಚೆಗೆ ಬ್ಯಾಂಕ್ಗಳು ಕೂಡ ದೊರಡೆ ಆಗ್ತದೆ. ಆದರೆ ದೊರಡೆ ಆದಪ್ಪ ಅಂದ್ರೆ ಅವ್ರು ರಿಕವರಿ ಮಾಡಿ ಕೊಡ್ತಾ ಹೋಗ್ತಾರೆ. ಒಂದೇದು ಏನು ಸಿಗ್ತೈತಿ, ಹಣದ ಒಂದು ಭದ್ರತೆಯನ್ನು ಕಾಪಾಡ್ತಾ ಹೋಗ್ತೈತಿ. ಎರಡನೇದು ಬ್ಯಾಂಕ್ ಖಾತೆಯು ಹಣದ ಪಾವತಿಗಳನ್ನು ಮಾಡೋಕ್ಕೆ ಸಹಾಯವನ್ನು ಮಾಡ್ತಾ ಹೋಗ್ತೈತಿ. ಅಂದರೆ ಏನಾದರೂ ಒಂದು ಹಣದ ಕೊಡ್ಬೇಕು, ದೂರ ಇರುವಂಥ ವ್ಯಕ್ತಿಗೆ ಹಣದ ಒಂದು ಅವಶ್ಯಕತೆ ಇತ್ತಪ್ಪ ಅಂದ್ರೆ ಆ ಪಾವತಿಗಳನ್ನು ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತೈತಿ, ಬ್ಯಾಂಕು ಸಹಾಯವನ್ನು ಮಾಡ್ತಾ ಹೋಗ್ತೈತಿ. ಬ್ಯಾಂಕ್ ಖಾತೆಯು ಹಣವನ್ನು ವಸೂಲು ಮಾಡಲು ಸಹಾಯವನ್ನು ಮಾಡ್ತಾ ಹೋಗ್ತೈತಿ. ಬ್ಯಾಂಕು ಖಾತೆಯನ್ನು ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗ್ತೈತಿ. ನೋಡಿರಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಪ್ಪ ನೇರವಾಗಿ ಸಾಲವನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಬ್ಯಾಂಕ್ ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡ್ತಾ ಹೋಗ್ತೈತಿ. ಅಂದ್ರೆ ವ್ಯವಹಾರಗಳು ಏನು ಹಣಕಾಸಿನ ವ್ಯವಹಾರಗಳು ಇರ್ತಾವಲ್ಲ, ಒಬ್ಬರಿಗೆ ದೂರದ ವ್ಯಕ್ತಿಗೆ 100 ರೂಪಾಯಿ ಕೊಡ್ಬೇಕಾಗಿರ್ತದೆ, 100 ರೂಪಾಯಿ ಕಳಿಸ್ಬೇಕಾಗಿರ್ತದೆ. ಅಲ್ಲಿ ಕೊಡ್ಬೇಕಪ್ಪ ಅಂದ್ರೆ ಅವ 30 ಕಿಲೋಮೀಟ್ರ್ ದೂರ ಅದಾನ. ಅವನಿಗೆ ಹೋಗಿ ಕೊಟ್ಟು ಬರೋಕಪ್ಪ ಅಂದ್ರೆ 40 ರೂಪಾಯಿ ಬಸ್ ಚಾರ್ಜ್, 80 ರೂಪಾಯಿ ಬಸ್ ಚಾರ್ಜ್. ನೇರವಾಗಿ ಫೋನ್ಪೇ ಮೂಲಕ ಹಾಕಿದ್ರೆ 1 ರೂಪಾಯಿ ಖರ್ಚಾಗಲ್ಲ. ಆದರೆ ಬಸ್ಸಿಗೆ ಕೊಟ್ಟು ಬರ್ತಾನಪ್ಪ ಅಂದ್ರೆ 80 ರೂಪಾಯಿ ಖರ್ಚಾಗಿದೆ. ಅಂದ್ರೆ ಒಂದು ರೀತಿಯ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಿಕೊಡೋಕೆ ಏನಾಗ್ತೈತಿ, ಬ್ಯಾಂಕು ಸಹಾಯವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಬ್ಯಾಂಕ್ ಖಾತೆದಾರಿಗೆ ಏನು ಮಾಡ್ತಾ ಹೋಗ್ತೈತಿ, ಭದ್ರತಾ ಕಪಾಟುಗಳನ್ನು ಕೊಡ್ತಾ ಹೋಗ್ತೈತಿ. ಅಂದ್ರೆ ಸೇಫ್ ಲಾಕರ್ಗಳನ್ನು ಕೊಡ್ತಾ ಹೋಗ್ತೈತಿ. ಇವೇನಪ್ಪ ಅಂದ್ರೆ ಬ್ಯಾಂಕ್ ಖಾತೆಯನ್ನು ತೆರೆಯೋದ್ರಿಂದ ಉಪಯೋಗಗಳು. ಒಂದನೇದು ಹಣದ ಭದ್ರತೆ, ಎರಡನೇದು ಹಣದ ಒಂದು ಪಾವತಿಗಳನ್ನು ಮಾಡ್ಬೋದು, ವಸೂಲಿ ಮಾಡ್ಬೋದು, ಜೊತೆಗೆ ಸಾಲ ಪಡೆಯೋಕ್ಕೆ ಅರ್ಹರಾಗಿರ್ತಾರೆ. ಜೊತೆಗೆ ಸುಗಮವಾದಂಥ ವ್ಯವಹಾರಗಳನ್ನು ಮಾಡ್ತಾ ಹೋಗ್ಬೋದು. ಜೊತೆಗೆ ಭದ್ರತಾ ಕಪಾಟುಗಳನ್ನು ನೀಡ್ತಾ ಹೋಗ್ತಾರೆ. ಇದಿಷ್ಟು ಏನಪ್ಪ ನಮ್ಮ ಬ್ಯಾಂಕಿನ ಒಂದು ಖಾತೆಯನ್ನು ತೆರೆಯುವುದರ ಹಂತಗಳು. ಎರಡನೇದು ಬ್ಯಾಂಕ್ ಖಾತೆಯ ಒಂದು ಅನುಕೂಲಗಳು. ಜೊತೆಗೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ. ಒಂದೇದು 2 ಪದಗಳಂತ ಬರ್ತಾ ಹೋಗ್ತವೆ. ಒಂದೇದು ಇಟಾಲಿಯನ್ ಭಾಷೆಯ ಬ್ಯಾಂಕು ಅಂತ ಬರ್ತಾ ಹೋಗ್ತೈತಿ, ಫ್ರೆಂಚ್ ಭಾಷೆಯ ಬ್ಯಾಂಕ್ ಅಂತ ಪದದಿಂದ ಬರ್ತಾ ಹೋಗ್ತದೆ. ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರೋದು ಕಂಡು ನೋಡ್ತಾ ಹೋಗ್ತದೆ. ಎರಡನೇದು ಬ್ಯಾಂಕ್ ಅಂತ ಯಾವ್ದು ಕರಿತೀವಿ, RBI ಅಂತ ಕರಿತಾ ಹೋಗ್ತೀವಿ. ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಯಾವುದು, RBIನ ತಗೊಳ್ರಿ. ಮತ್ತು SBI ಎನ್ನುವುದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆ ನೀಡುತ್ತದೆ, ಅಂಚೆ ಇಲಾಖೆ ನೀಡುತ್ತದೆ. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸುವ ಖಾತೆ ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ ಅಂತ ಕರಿತೇವೆ. ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿಡೋದು, ಟರ್ಮ್ ಡೆಪಾಸಿಟ್ ಅಕೌಂಟ್ ಅಂತ ಕರಿತಾವೆ. ಅಂದರೆ ನಿಶ್ಚಿತ ಠೇವಣಿ ಖಾತೆ ಅಂತ ಕರಿತಾ ಹೋಗ್ತದೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗ್ತಾ ಹೋಗ್ತೈತಿ.
ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.